ಸಮಾಜದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವ ಗೌರವಾನ್ವಿತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಮಾಡಿದ ಸವಿನೆನಪುಗಳ ಪಟ್ಟಣದ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಜಾಕೀರ್ ಹುಸೇನ್ ಮೊಹಲ್ಲಾ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶಾಲೆಯ ಮಕ್ಕಳ ಪ್ರಾರಂಭೋತ್ಸವ ದಿನ ಎಂದರೆ ಯುಗಾದಿ ಹಬ್ಬ ಬಂದ ಹಾಗೆ ಎಲ್ಲ ಮಕ್ಕಳ ಸಂತೋಷದಿಂದ ಬರಮಾಡಿಕೊಂಡು ಗೌರವಾನ್ವಿತ ಸಮಾಜದಲ್ಲಿ ಪ್ರತಿಯೊಬ್ಬರ ಶಿಕ್ಷಕರ ಪಾತ್ರದಿಂದ ಎಲ್ಲ ಉನ್ನತ ಸ್ಥಾನ ಪಡೆದಿರುವ ಸಮಾಜದ ಜನಸಾಮಾನ್ಯರು ಶಿಕ್ಷಕರ ಪಾತ್ರ ಬಹಳ ಅಮೋಘವಾದದ್ದು. ಪ್ರಪಂಚದಲ್ಲಿ ಅವರಿಗೆ ಮೊದಲು ಸ್ಥಾನ ಇದೆ ಅಂದರೆ ತಪ್ಪಾಗಲಾರದು. ಈ ದಿನ ಎಲ್ಲ ಮಕ್ಕಳ ಶಾಲೆಗೆ ಬರುವ ದಿನ ಎಂದು ಶಿಕ್ಷಕರು ವಿದ್ಯಾರ್ಥಿಗಳು ಹೂವಿನ ಮುಖಾಂತರ ಬರಮಾಡಿಕೊಂಡು ಹಾಗೂ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಕೊಟ್ಟು ಗೌರವಾನ್ವಿತ ಮಕ್ಕಳ ಬಗ್ಗೆ ಆಸಕ್ತಿ ಇರುವ ಪರಿವೀಕ್ಷಕರ ಉಪನಿರ್ದೇಶಕರು ಕಚೇರಿ ಕೋಲಾರ್ ಹಾಗೂ ವೆಂಕಟೇಶ್ ಬಾಬು ಪರಿವೀಕ್ಷಕರ ಉಪನಿರ್ದೇಶಕರ ಕಚೇರಿ ಕೋಲಾರ್ ಮತ್ತು ಸಮಾಜ ಸೇವೆಯಲ್ಲಿ ಮೊದಲ ಆದ್ಯತೆ ಹೆಸರು ಪಡೆದ ಪಟ್ಟಣದ ಗೌರವಾನ್ವಿತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು ಅಬ್ದುಲ್ ಮಾಜಿದ್, ಉಪಾಧ್ಯಕ್ಷರು ಇಲಿಯಾ ಜಾಪಾಷಾ, ಕಾರ್ಯದರ್ಶಿ ಎಚ್ಎಸ್ ಅಕ್ರಮ್ ಪಾಷಾ, ಖಜಾನ್ಸಿ ರಿಜ್ವಾನ್ ಎಟಿಎಸ್, ಸಂಘಟನಾ ಕಾರ್ಯದರ್ಶಿ ಎಸ್ ಇಂತಿಯಾಜಾ, ಸದಸ್ಯರು ಅಲ್ ಬಕಾಶ್ ಹಾಗೂ ಸಿಬ್ಬಂದಿ ವರ್ಗದವರು, ಈ ಶಾಲೆಯ ಸಕ್ರಿಯ ಮುಖ್ಯ ಶಿಕ್ಷಕರು ಮೊಹಮ್ಮದ್ ಸಾದಿಕ್ ರವರು, ಎಸ್ಡಿಎಂಸಿ ಅಧ್ಯಕ್ಷರು ಇದಾಯಿತುಲ್ಲಾ ಖಾನ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ಸದಾ ಸೇವೆ ನೀಡಲಿರುವ ಗೌರವಾನ್ವಿತ ಶಿಕ್ಷಕರು ರೆಹಾನಾ ಖಾನಂ ಮೇಡಂ, ನೂರ್ನಿಸಾ ಮೇಡಂ, ಆಸ್ಮಾ ಸುಲ್ತಾನ್ ಮೇಡಂ, ಭಾರತಮ್ಮ ಮೇಡಂ, ನುಸರತ್ ಅಮ್ಮಾಜಾನ್ ಮೇಡಂ, ಶಾಲೆಯ ವಿದ್ಯಾರ್ಥಿಗಳ ಪೋಷಕ ವೃಂದದವರು ಉಪಸ್ಥಿತರಿದ್ದರು. ಎಲ್ಲರ ವಿಶ್ವಾಸ ಪಡೆದ ಸರಳ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪರಿವೀಕ್ಷಕರ ಉಪನಿರ್ದೇಶಕರವರು ಮಾತನಾಡಿ, ಈ ದಿನ ಹಬ್ಬದ ವಾತಾವರಣದಂತೆ ಮಕ್ಕಳು ಬರಮಾಡಿಕೊಂಡು ಸಂತೋಷದ ವಿಚಾರ. ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯ ಎಲ್ಲರೂ ಸಹಕಾರದಿಂದ ಸಂಭ್ರಮಾಚರಣೆ ಈ ದಿನ ಎಲ್ಲ ಮಕ್ಕಳಿಗೆ ಸಂವತ್ಸರಗಳು ಪುಸ್ತಕಗಳು ವಿತರಣೆ ಮಾಡಲು ಸಿದ್ಧರಾಗಿದ್ದೇವೆ. ಎಲ್ಲರ ಸಹಕಾರ ಶಾಲೆಯ ಅಭಿವೃದ್ಧಿಯ ಶಿಕ್ಷಕರ ಸಾಧನೆ ಮಹತ್ವವಾದದ್ದು. ಈ ಸಂದರ್ಭದಲ್ಲಿ ವೆಂಕಟೇಶ್ ಬಾಬು ಪರಿವೀಕ್ಷಕರ ಉಪನಿರ್ದೇಶಕರು ಮಾತನಾಡಿ, ಈ ದಿನ ಪ್ರಾರಂಭೋತ್ಸವ ಉತ್ತಮವಾಗಿ ನಡೆದಿದೆ. ಸಿಹಿ ಹಂಚುವ ಮೂಲಕ ಬರಮಾಡಿಕೊಂಡು ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯ ಎಲ್ಲರ ಸಹಕಾರವೇ ಈ ದಿನ ಕಾರ್ಯರೂಪಕ್ಕೆ ಬಂದಿರುವುದು ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವೆಗೆ ಸೇವೆ ಮಾಡುವ ಮೊದಲ ಆದ್ಯತೆ ಎಚ್ಎಸ್ ಅಕ್ರಮ್ ಪಾಷಾ ಕಾರ್ಯದರ್ಶಿ ರವರು ಮಾತನಾಡಿ, ಈ ದಿನ ಶಿಕ್ಷಕರು ಹಾಗೂ ನಮ್ಮ ಸದಸ್ಯರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಶಾಲೆಗೆ ಎಲ್ಲ ರೀತಿಯ ಸೌಲಭ್ಯಗಳು ಮಾದರಿ ಶಾಲೆ ಮಾಡುವ ಆಸೆ ಎಂಬುದಾಗಿ ತಿಳಿಸಿದರು. ಮೊದಲ ದಿನ ಇಷ್ಟೊಂದು ಮಕ್ಕಳು ಬಂದಿರುವುದು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಮಾತನಾಡಿ, ಈ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಮಕ್ಕಳ ಹಾಗೆ ಈ ಮಕ್ಕಳು ಎಂಬ ಉದ್ದೇಶದಿಂದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯ ಎಲ್ಲ ಸೌಲಭ್ಯಗಳ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಸಾಧನೆಯ ಹಲವಾರು ವಿಚಾರಗಳು ತಿಳಿಸಿದರು. ಸಂಘಟನಾ ಕಾರ್ಯದರ್ಶಿಯವರು ಮಾತನಾಡಿ, ಈ ದಿನ ಮಕ್ಕಳ ವಿಜೃಂಭಣೆಯಿಂದ ಬರಮಾಡಿಕೊಂಡ ಕಾರ್ಯಕ್ರಮ ಮಕ್ಕಳ ವಿದ್ಯಾಭ್ಯಾಸದ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಶಿಕ್ಷಕರು ನಮ್ಮ ಟ್ರಸ್ಟ್ ವತಿಯಿಂದ ಸದಾ ಸೇವೆ ಮಾಡಲು ಸಿದ್ಧವಾಗಿದ್ದೇವೆ. ಈ ಸಂದರ್ಭದಲ್ಲಿ ಪೋಷಕರ ಮೇಡಂ ರವರು ಮಾತನಾಡಿ, ಸುಮಾರು ವರ್ಷಗಳ ಈ ಶಾಲೆಯ ವಿದ್ಯಾಭ್ಯಾಸದ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಮಕ್ಕಳ ಭವಿಷ್ಯ ಉಜ್ವಲವಾಗಲು ಇಂತಹ ಶಾಲೆಗೆ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಮಾತನಾಡಿ, ಈ ಶಾಲೆಯ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಹಕರಿಸಿದ ಗೌರವಾನ್ವಿತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಈ ಶಾಲೆಯ ಸಹಕರಿಸಿದ ಎಲ್ಲ ಸಹ ಶಿಕ್ಷಕರು ಎಲ್ಲರಿಗೂ ಮೊದಲು ಕೃತಜ್ಞತೆಗಳನ್ನು ತಿಳಿಸುತ್ತಾರೆ. ಈ ಮಕ್ಕಳ ವಿದ್ಯಾಭ್ಯಾಸದ ಸಾಧನೆ ಪೋಷಕರ ಮಹತ್ವ ಸಹಕಾರ ನೀಡಿದ್ದಾರೆ. ಶಾಲೆಯ ಅಭಿವೃದ್ಧಿಯ ಎಲ್ಲರ ಸಹಕಾರವೇ ಈ ದಿನ ಶಿಕ್ಷಣದಲ್ಲಿ ಮುಂದುವರಿಯಲು ಮರೆಯಲಾರದ ದಿನ ಹಾಗೂ ಎಂದೆಂದಿಗೂ ಅವರು ಮಾಡಿರುವ ಸಹಾಯ ದೇವರ ಸದಾ ಆಶೀರ್ವಾದ ಸಿಗಲೆಂದು ಆಶಿಸಿದರು. ಸರ್, ನಿಮ್ಮೊಂದು ಶಾಲೆಗೆ ಒಂದು ಶಿಕ್ಷಕರ ಒಂದು ಸಹಕಾರ ಆಗಲಿ, ಒಂದು ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದಾಗಲಿ ಎಸ್ಟಿಎಲ್ ಸಬ್ಜೆಕ್ಟ್ ಯಾವ ರೀತಿ ಸಹಕಾರ ನೀಡ್ತಾ ಇದೆ, ಮಕ್ಕಳ ಒಂದು ಅಭಿವೃದ್ಧಿ ಶಿಕ್ಷಣಕ್ಕೆ ಒಂದು ಸಾಥ್ ನೀಡ್ತಾ ಇದೆ? ಸರ್, ನಾವು ಯಾವಾಗ ಇವರಿಗೆ ಒಂದು ಮಾತು ಹೇಳಿದ್ವಿ, ನಮ್ಮ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್ ಬೇಕು, ಕಂಪ್ಯೂಟರ್ ಎಜುಕೇಶನ್ ಬೇಕಂತ, ಇವರು ಟ್ರಸ್ಟ್ ಇಂದ ನಮಗೆ ಸ್ಪೋಕನ್ ಇಂಗ್ಲಿಷ್ಗೆ ಒಂದು ಟೀಚರ್ ಅಪಾಯಿಂಟ್ ಮಾಡಿದ್ದಾರೆ.
ಮತ್ತೆ ಕಂಪ್ಯೂಟರ್ ಟೀಚ್ ಮಾಡೋದಕ್ಕೆ ಒಂದು ಟೀಚರ್ ಅಪಾಯಿಂಟ್ ಮಾಡಿದ್ದಾರೆ. ಅವರಿಗೆ ಪೇಮೆಂಟ್ ಸಹ ನಮ್ಮ ಈ ಟ್ರಸ್ಟ್ ಇಂದಾನೆ ಕೊಡ್ತಾ ಇದ್ದಾರೆ. ಎಲ್ಲಾ ಮಕ್ಕಳಿಗೂ ಟೈ ಆಗ್ಲಿ ಬೆಲ್ಟ್ ಆಗ್ಲಿ ಯಾವ ರೀತಿ ಕಾನ್ವೆಂಟ್ ಅಲ್ಲಿ ಮಕ್ಕಳು ಹೋಗ್ತಾರೆ ಆ ರೀತಿ ನಮ್ಮ ಮಕ್ಕಳು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಗ್ ಸಮೇತ ಮತ್ತು ಲೇಖಕಿನಿ ಸಾಮಗ್ರಿ ಸಮೇತ ಅವರಿಗೆ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ದಾಖಲಾತಿ ಹೆಚ್ಚಾಗ್ತಾ ಇದೆ. ಅವತ್ತು ಫೆಬ್ರವರಿಯಲ್ಲೇ ನನಗೆ ಆಶ್ಚರ್ಯ ಏನಾಯಿತು, ಆ ಫಂಕ್ಷನ್ ನಲ್ಲೇ ಈ ಶಾಲೆಯಲ್ಲಿ ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಕಾನ್ವೆಂಟ್ ಶಾಲೆಯಲ್ಲಿ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ 40 ಜನ ಅವತ್ತೇ ಅಡ್ಮಿಷನ್ ಆದ್ರೆ ಸ್ಕೂಲ್ಗೆ. ಅದೊಂದು ನನಗೆ ತುಂಬಾ ಖುಷಿ ಆಯಿತು. ಇನ್ನು ಇವತ್ತು ಸಂಭ್ರಮಣಾಚರಣೆಯಲ್ಲಿ ಈಗ ಶಾಲಾ ಪ್ರಾರಂಭೋತ್ಸವ ಏನಿದೆ ಇದರಲ್ಲಿ ಟೆಕ್ಸ್ಟ್ ಬುಕ್ ಆಗಲಿ ಯೂನಿಫಾರ್ಮ್ ಆಗಲಿ ಎಲ್ಲ ಹಂಚ್ತಾ ಇದ್ದಾರೆ. ಹಾಗೂ ಈ ಸಮಾರಂಭಕ್ಕೆ ಎಲ್ಲರೂ ಹಾಜರಾಗಿದ್ದಾರೆ. ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಮ್ಮ ಮಕ್ಕಳು ನಮ್ಮ ವೃತ್ತಿ ಏನಿದೆ ಇದೇ ಮೇನ್. ಶಿಕ್ಷಕರಾಗಿ ನಾವು ಅವ್ರಿಗೆ ಪಾಠ ಏನ್ ಕಲಿಸ್ತೀವಿ ಅದೇ ಅವ್ರನ್ನು ಡೆವಲಪ್ಮೆಂಟ್ಗಾಗಿ ಅವರ ವ್ಯಕ್ತಿತ್ವ ವಿಕಾಸನೆಗಾಗಿ ಎಲ್ಲ ಹಮ್ಮಿಕೊಳ್ಳೋದು. ಅದನ್ನು ಆಲೋಚನೆಯಲ್ಲಿ ಇಟ್ಕೊಂಡು ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಿ ಅಂತ ಆಶೀರ್ವಾದಿಸ್ತಾ ಈ 2 ಮಾತುಗಳನ್ನು ಹೇಳಕ್ಕೆ ಅವಕಾಶ ನೀಡಿರುವ ತಮ್ಮೆಲ್ಲರಿಗೂ ವಂದನೆಗಳನ್ನು ಕೋರ್ತೀನಿ. ಜೈ ಹಿಂದ್. ಇಡೀ ದೇಶದಲ್ಲೇ ಖ್ಯಾತಿ ಪಡೆದ ಅಬ್ದುಲ್ ಕಲಾಂ ಅಂತ ಹೆಸರು ಪಡೆದ ಎಲ್ಲ ಮಕ್ಕಳಲ್ಲಿ ಶಾಲೆಗಳಲ್ಲಿ ಹೆಸರಾಗಿದೆಯಲ್ಲ, ಈ ಒಂದು ಪಟ್ಟಣದ ಈ ಒಂದು ಉರ್ದು ಶಾಲೆಯಲ್ಲಿ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸ, ಶಿಕ್ಷಕರ ಒಂದು ಗುಣಮಟ್ಟ, ಒಂದು ಶಿಕ್ಷಣ ಯಾವ ರೀತಿ ಈ ದಿನ ಇಷ್ಟಪಟ್ಟಿಲ್ಲ ಅವಲಂಬಿಸ್ತಾರೆ. ಅದೇ ಆವಾಗಲೇ ನಾನು ಹೇಳಿದೆ, ಇವರು ಸಾದಿಕ್ ಅವರು ಲಾಸ್ಟ್ ಇಯರ್ ನನ್ನ ಕಡೆಗೆ ಬಂದ್ರು. ನಮ್ಮ DDP ಸರ್ ಕೃಷ್ಣಮೂರ್ತಿ ಸರ್ ಇದ್ರು. ಆವಾಗ ನಮ್ಮ ಶಾಲೆಯನ್ನು ಈ ಟ್ರಸ್ಟ್ ಅವರು ದತ್ತು ಯೋಜನೆಯಲ್ಲಿ ತಗೊಳ್ತಾರಂತೆ, ಡೆವಲಪ್ಮೆಂಟ್ ಮಾತಂತ ನಮ್ಗೆ ತುಂಬಾ ಖುಷಿ ಆಯಿತು. ಉರ್ದು ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ದತ್ತು ಯೋಜನೆಯಲ್ಲಿ ಒಳ್ಳೆ ಕರೆದಿದೆ, ಅಭಿವೃದ್ಧಿ ಮಾಡಬೇಕು. ಅದೇ ಸರ್, ಲಾಸ್ಟ್ ಇಯರ್ ಹಂಗಿರ್ಲಿಲ್ಲ. ಒಂದು ಕಷ್ಟ ಒಳ್ಳೆ ಕಟ್ಟಿದೆ. ನಮ್ಮ ಲಾಸ್ಟ್ ಇಯರ್ಗಿಂತ ಈ ಇಯರ್ಗೆ ಹೋಲಿಕೆ ಮಾಡಿದೆ ಆವಾಗಲೇ.
ಆವಾಗ ನೋಡೋ ಸ್ಕೂಲು ಇವಾಗ ನೋಡೋ ಸ್ಕೂಲ್ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗ ಎಷ್ಟು ಕಡಿಮೆ ಎಷ್ಟಂತಿತ್ತು, ಅಷ್ಟೊಂದು ಏನು ಡೆವಲಪ್ಮೆಂಟ್ ಇಲ್ಲ. ಬಿಲ್ಡಿಂಗ್ ಆಗ್ಲಿ, ಟಾಯ್ಲೆಟ್ಸ್ ಆಗ್ಲಿ, ಈ ಎಲ್ಲ APJ ಕಲಾಂ ಟ್ರಸ್ಟ್ ಅವರು ಏನೇನು ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಶಾಲೆಗಾಗಿ ಎಲ್ಲರೂ ಅವರ ಏನು ಹಣ ಆಗ್ಲಿ, ಅವ್ರ ಟೈಮ್ ಆಗ್ಲಿ ಎಲ್ಲ ಅದಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಎಜುಕೇಶನ್ ಇಸ್ ವೆರಿ ವೆರಿ ಫಾಸ್ಟ್ಲಿ ಡೆವಲಪಿಂಗ್. ದಟ್ಸ್ ಆಲ್ ಸರ್. ಲಾಸ್ಟ್ ಕೇಳಿ. ತಮ್ಮ ಅಧಿಕಾರ ಅವಧಿನಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಉನ್ನತ ಇಡೀ ತಾಲೂಕಲ್ಲಿ ಹೆಸರು ಮಾಡಿದ್ದಲ್ಲ, ತಮ್ಮ ಒಂದು ಅಧಿಕಾರ ಯಾವ ರೀತಿ ಮಕ್ಕಳಿಗೆ ನಿಮ್ಮ ಒಂದು ಉನ್ನತ ಶಿಕ್ಷಣಕ್ಕೆ ಸಹಕಾರ ನೀಡಿ? ಈಗಾಗಲೇ ನಾವು ಹೈಸ್ಕೂಲ್ ಓದ್ ಬಂದಿದ್ದೇವೆ. ಈ ಶಾಲೆಯಿಂದ 2 ಮಕ್ಕಳು ಬಂದಿದ್ರು. ಖುಷ್ನಮ್ಮ ಅಂತ ಒಬ್ಳು, ಇನ್ನೊಂದು. ನಾನು ಕೇಳಿದೆ ಮಕ್ಕಳನ್ನ, ಏನಮ್ಮ ಉರ್ದು ಸ್ಕೂಲ್ ಓದ್ಕೊಂಡು ಇಲ್ಲಿ ಬರ್ತಾ ಇದೆಯಲ್ಲ ಹೆಂಗೆ ಏನಂದ್ರೆ ನಮ್ಗೆ ಚೆನ್ನಾಗಿ ಬರುತ್ತೆ ಸರ್, ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಂತ. ಆ ತರ ಡೆವಲಪ್ಮೆಂಟ್ ಆಗ್ತಾ ಇದೆ. APJ ಅಬ್ದುಲ್ ಕಲಾಂ ಅವ್ರ ಹೆಸರಿಂದಾನೇ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆ ತರ ಈ ಟ್ರಸ್ಟ್ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಹೆಸರು ವೆಂಕಟೇಶ್ ಬಾಬು ಅಂತ. ನಾವು ವಿಷಯ ಪರೀಕ್ಷಕರಾಗಿ ಕೋಲಾರ DDP ಆಫೀಸಿಂದ ಬಂದಿದ್ದೀವಿ. ಈ ದಿನ ಪ್ರಾರಂಭೋತ್ಸವ ಯಾವ ತರ ನಡೆಯುತ್ತೆ ಅನ್ನೋ ಒಂದು ಕಾರ್ಯಕ್ರಮ ನೋಡ್ಬೇಕು ಅಂತ ಬಂದಿದ್ವಿ. ಇದು ಬಹಳ ಉತ್ತಮವಾಗಿ ಒಂದು ಕಾರ್ಯಕ್ರಮ ನಡೀತು. ಮಕ್ಕಳು ಸಹ ಉತ್ಸಾಹದಿಂದ ಓಡೋಡಿ ಬರೋಂಥದ್ದನ್ನು ನಾವು ನೋಡಿದ್ವಿ. ಮತ್ತೆ ಸಿಹಿ ಹಂಚೋದ್ರ ಮುಖಾಂತರ ಮಕ್ಕಳನ್ನು ಸ್ವಾಗತ ಮಾಡಿದಂಥ ಒಂದು ಕಾರ್ಯಕ್ರಮ ಹಿಡಿದು ತುಂಬಾ ಉತ್ಸಾಹಗಳಾಗಿ ಮಕ್ಕಳು ಬರ್ತಾ ಇದ್ರು. ಮತ್ತೆ ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಟೀಚರ್ಸು ಮತ್ತು SDMC ಅವರು, ಮತ್ತೆ ಇದಕ್ಕೆ ದತ್ತು ತಗೊಂಡಂತಹ ಮೌಲಾನಾ ಆಜಾದ್ ಅಂದ್ರೆ APJ ಅಬ್ದುಲ್ ಕಲಾಂ ಅವರ ಒಂದು ಟ್ರಸ್ಟ್ ವತಿಯಿಂದ ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಮಗೂ ಬಹಳ ಸಂತೋಷವಾಯಿತು. ಇಷ್ಟನ್ನು ಹೇಳಿ ನಾನು ಮಾಡ್ಕೊಳ್ತೀನಿ. ನನ್ನ ಹೆಸರು HS ಅಕ್ರಮ್ ಪಾಷಾ. ನಾನು APJ ಅಬ್ದುಲ್ ಕಲಾಂ ಟ್ರಸ್ಟಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ಇವತ್ತು ಇಲ್ಲಿ ಸೇರಿರೋದು ಎಲ್ಲ ಟೀಚರ್ಸು, ನಮ್ಮ ಕಮಿಟಿ ಮೆಂಬರ್ಸು ಮತ್ತು ಎಡಿ ಕಮಿಟಿ ಮೆಂಬರ್ಸ್ಗೆ ಎಲ್ಲ ನಮಸ್ಕಾರ. ನಾವು ಇಲ್ಲಿ ಸೇರೋ ಕಾರಣ ಏನಂದರೆ, ನಾವು ಮಕ್ಕಳಿಗೆ ಉರ್ದು ಸ್ಕೂಲ್ ಮಕ್ಕಳಿಗೆ ದತ್ತು ತಗೊಂಡು ಒಳ್ಳೆ ಶಿಕ್ಷಣ ಕೊಡಬೇಕಂತ ನಮ್ಮ ಆಸೆ. ಇದೇ ಥರ ನಾವು ನಮ್ಮ ಸಾಧಿಕ ಸಹೋದರರಿಗೆ ಕೋಆಪರೇಟ್ ಆಲ್ವೇಸ್ ಕೊಡ್ತೀವಿ. ಬಟ್ ನಾವು ಇಷ್ಟೇ ಅಲ್ಲ, ಇಲ್ಲಿಂದ ಒಂದು ಹೈಸ್ಕೂಲು PUC ಎಲ್ಲ ಮಾಡಬೇಕು. ಎಲ್ಲ ಒಂದು ಈ ಸ್ಕೂಲ್ಗೆ ಒಂದು ಮಾದರಿ ಸ್ಕೂಲ್ ಮಾಡಬೇಕು ನಮ್ಮ ಆಸೆ. ಅದರಿಂದ ಇಲ್ಲಿ ನಾವು ಎಲ್ಲಿ ಸೇರಿದ್ದೀವಿ ಇಷ್ಟು ಮಾತಾಡಿದ್ರೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ದಿನ ಶಾಲೆಯಲ್ಲಿ ಈ ಉರ್ದು ಶಾಲೆ ನಿಮ್ಮ ಟ್ರಸ್ಟ್ ವತಿಯಿಂದ ಸಹಕಾರ ನೀಡಿರುವ ಈ ಒಂದು ಮಕ್ಕಳ ಈ ದಿನ ವಿಜೃಂಭಣೆ ಯಾವ ರೀತಿ ಅನಿಸ್ತಾ ಇದೆ? ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಯಾವುದೇ ಸ್ಕೂಲ್ನಲ್ಲಿ 10-15 ಮಕ್ಕಳು ಇರ್ತಾರೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಮೊದಲೇ ದಿನ ಒಂದು ಸುಮಾರು 70 ಮಕ್ಕಳು ಬಂದಿದ್ದಾರೆ. ನಮ್ಮ ಸ್ಕೂಲ್ನಲ್ಲಿ 150 ಮಕ್ಕಳಿಗಿಂತ ಜಾಸ್ತಿ ಇದ್ದಾರೆ. ಬಟ್ ಇದು ಮೊದಲನೇ ದಿನ ಅಂತ ಕೆಲವು ಮಕ್ಕಳ ಎಲ್ಲ ಊರಿಗೆಲ್ಲ ಹೋಗಿರ್ತಾರೆ, ಕಮ್ಮಿ ಆಗ್ತದೆ. ಬಟ್ ಜಾಸ್ತಿ ಆಗಿ ಬಂದಿದ್ದಾರೆ. ನಮ್ಗೆ ಅದು ಖುಷಿ ಆಗ್ತಾ ಇದೆ. ಬಟ್ ಯೂನಿಫಾರ್ಮ್ಸು ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ. ನಮ್ಮ ಕಮಿಟಿಯಿಂದ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಬಟ್ ನಾವು ಈ ಸ್ಕೂಲ್ಗೆ ಒಂದು ಉನ್ನತ ಮಟ್ಟಕ್ಕೆ ತರಬೇಕಂತ ನಮ್ಮ ಆಸೆ ಇದೆ. अस्सलामु अलैकुम रहमतुल्लाहि व बरकातहू। मेरा नाम हिदायतुल्लाह खान है। मैं SDMC मेंबर प्रेसिडेंट हूँ। यहाँ जो जाकिर हुसैन मोहल्ले की स्कूल में APJ अब्दुल कलाम ट्रस्ट से देखो ही उन्होंने सब अच्छे दामा कर रही, कापियाँ और किताबा सभी दे रही, यूनिफॉर्म
टाई बेल्ट सब भी दे रही और हमारे साजिद सर मैडम से सब मिलकर अच्छा साथ दे रही, काम भी अच्छा कर रही। अस्सलाम वालेकुम। तुम बच्चे के उधर को काम कर देता हूँ। ನಮ್ಮ ಹೆಸರು ಎಸ್ ಇಮ್ತಿಯಾಜ್ ಅಂತ. ನಾನು APJ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ಸಂಘಟನಾ ಕಾರ್ಯದರ್ಶಿಯಾಗಿದ್ದೇನೆ. ಇವತ್ತಿನ ದಿವಸ ಮಕ್ಕಳ ಒಂದು ವೆಲ್ಕಮ್ ಡೇ ಆಗಿರುತ್ತೆ. ಮಕ್ಕಳಿಗೆ ವಿಜೃಂಭಣೆಯಿಂದ ನಾವು ಶಾಲೆಗೆ ಕರ್ತರುವಂತಹ ಒಂದು ಕಾರ್ಯಕ್ರಮವಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಏನ್ ಮಾಡಬೇಕು, ಮಕ್ಕಳಿಗೆ ಯಾವ ತರ ಸೌಕರ್ಯಗಳು ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಮಿಟಿಯಿಂದ ನಾವು ಡಿಸೈಡ್ ಮಾಡಿರ್ತೀವಿ. ಅವ್ರಿಗೆ ಪುಸ್ತಕಗಳಾಗ್ಲಿ, ಬ್ಯಾಗ್ ಆಗ್ಲಿ, ಟೈ ಬೆಲ್ಟ್ ಎಲ್ಲ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಇವತ್ತಿನ ದಿನಾನೇ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಮಕ್ಕಳಿಗೆ ಯಾವುದೇ ತರ ಸೌಕರ್ಯ ಬೇಕಂದ್ರೂ ಮುಂದೆ ನಾವು ಸಾದಿಕ್ ಸರ್ ಅವ್ರಿಗೆ ಹೇಳಿದೀವಿ, ಮುಂದೆ ಅವ್ರಿಗೆ ಯಾವ ಉನ್ನತ ಶಿಕ್ಷಣಕ್ಕಾಗ್ಲಿ ಹಾಗೂ ಇಲ್ಲಿ ಯಾವುದೇ ತರ ಸೌಕರ್ಯಗಳು ಶಾಲೆಗೆ ಬೇಕಾದ್ರೂ ನಮ್ಮ APJ ಅಬ್ದುಲ್ ಕಲಾಂ ವೆಲ್ಫೇರ್ ಟ್ರಸ್ಟ್ ಇಂದ ನಾವು ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಪ್ರಾಮಿಸ್ ಮಾಡಿದ್ದೀವಿ. ಮೇಡಮ್ ಮಾತಾಡಿ. अस्सलाम वालेकुम रहमतुल्लाहि बरकातहू। हमें स्कूल, हमारी गवर्नमेंट स्कूल, गवर्नमेंट उर्दू इंग्लिश स्कूल, हमारे बच्चे बहुत अच्छा पढ़ रही और हमें पूरे पेरेंट्स से इससे माशाल्लाह स्कूल की जो पढ़ाई है लिखाई है माशाल्लाह बहुत अच्छी है। उसमें अभी बच्चे इस बार भी बहुत सारे बच्चे एडमिशन हो गए, माशाल्लाह बहुत खुशी हुई कि हमारे बच्चे इतना पढ़ को आगे जाको ऐसा ही कर को। हमारी बच्ची को भी स्कूल से काट कर दूसरी स्कूल में डाली, वहाँ से भी मार्क्स हैं कि मार्क्स देखो माशाल्लाह वहाँ से इंग्लिश और जो हिंदी सर है, कड़ा सर है, सब बहुत बहुत खुश है। यहाँ के जो मार्क्स देखो बच्चे बहुत अच्छा पढ़ को है ना, कहाँ की स्कूल ये करने से यहाँ का जो मार्क्स कार्ड है वो सब बना को ही वो मार्क्स कार्ड दिखाने से उन्हें बोला माशाल्लाह कितने अच्छे बच्चे मार्क्स लिए ना, नंबरा लेको है ना। आखिर कौन सी स्कूल कर को बोल को जेडेट मोहल्ला गवर्नमेंट स्कूल है, इंग्लिश मीडियम है स्कूल, ऐसा कर को बोल को ये करने से वहाँ के सर और सब बहुत बहुत खुश है। हमें भी आगे भी ऐसे ही तरक्की होने स्कूल, हमारे गुजारिश है कि आगे भी ऐसे ही तरक्की होने स्कूल, अच्छे से अच्छे बच्चे और अच्छे से अच्छे कामयाब होना। और सबसे ज्यादा हमारे जो टीचर्स हैं, हमारे जो सर हैं, वो सभी माशाल्लाह बहुत बहुत बच्चों की एजुकेशन के वास्ते में बहुत कोशिश कर रही, मेहनत कर रही। ऐसा आगे भी ऐसा मेहनत करते रहते। आप सबकी भी गुजारिश है कि जो भी बच्चे जो पढ़ना चाहती हैं स्कूल को ले लगा एडमिशन करें। तो आपका बहुत बहुत शुक्रिया होता है। ಮೇಡಮ್ ತಮ್ಮ ನಾಮ ಬೋಲ್. मेरा नाम सफीना ताज। अस्सलाम वालेकुम रहमतुल्लाहि वबरकातुहू। मैं गवर्नमेंट उर्दू और इंग्लिश हायर प्राइमरी स्कूल जाकिर हुसैन मोहल्ले के स्कूल का मैं हेडमास्टर हूँ। इस स्कूल में जब मैं हेडमास्टर बनकर आया तो यहाँ के SDMC सदर और मेम्बरान और साथ में हमारे कि डॉक्टर APJ अब्दुल कलाम के जो वेलफेयर ट्रस्ट है, इनसे मैं गुजारिश की कि ये मदरसे को अडॉप्ट करके यहाँ के तालीमी मियार को बुलंद करें। तो इन्होंने बाखूबी 2 साल से अंजाम देते हुए रजा में भी हमारे असातिज़ा के साथ तमाम टीचर्स के साथ दाखिला आंदोलन करके यहाँ पर फर्स्ट डे 60 बच्चों को दाखिला करवा कर मैं इनका शुक्रिया अदा करते हुए इसी तरह हमारा साथ बरकरार रखे और हमारे टीचर्स भी रजा में भी दाखिला के आंदोलन और घर घर जाकर बच्चों को जमाने की कोशिश की, जिसमें APJ अब्दुल कलाम के ಆತ್ಮೀಯ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳೇ, APJ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಈ ಪಟ್ಟಣದ ಶ್ರೀನಿವಾಸಪುರ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಜಾಕಿರ್ ಹುಸೇನ್ ಮೊಹಲ್ಲಾ ಅನ್ನುವ ದತ್ತು ಯೋಜನೆಯಲ್ಲಿ ಪಡೆದಿರುವ APJ ಅಬ್ದುಲ್ ಕಲಾಂ ಸಂಸ್ಥಾಪಕರ ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ವಿವಿಧ ಅಧಿಕಾರಿ ವೃಂದಗಳೇ ಹಾಗೂ ನನ್ನ ಸ್ನೇಹಿತರಾದ ವಿಶ್ವ ಪರೀಕ್ಷರಾದ ಶ್ರೀಯುತ ವೆಂಕಟೇಶ್ ಬಾಬು ಸರ್ ಅವರೇ ಹಾಗೂ ಶಿಕ್ಷಕರೇ ಸಾದಿಕ್ ಅವರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತೊಂದು ದಿನ ಒಂದು ಸಿಹಿಯ ವಾತಾವರಣ, ಒಂದು ಖುಷಿಯ ವಾತಾವರಣ. ಯಾಕಂದ್ರೆ 1.5 ತಿಂಗಳಿಂದ ನಾವು ರಜೆಯಲ್ಲಿದ್ದು ಇವತ್ತು ನಮ್ಮ ಒರಿಜಿನಲ್ ಮನೆ ಅಂತ ಏನ್ ಹೇಳ್ತೀವಿ, ನಮ್ಮ ಶಾಲೆ, ನಮ್ಮೂರಿನ ಶಾಲೆ, ನಮ್ಮ ಪಾಳ್ಯೆಯ ಶಾಲೆ ಅಂತ ಇವತ್ತು ನಾವು